ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಮಕ್ಕಳಿಗೆ. ಮಿನಿಮಮ್ 5 ಸೊಪ್ಪು ತರಕಾರಿ ಪರ್ ಡೇ ಮಕ್ಕಳು ಸೇವನೆ ಮಾಡೋದನ್ನ ಹ್ಯಾಬಿಟ್ ಮಾಡ್ಕೋಬೇಕು. 2 ಇಯರ್ಸ್ಗಿನ್ನ ಕೆಳಕಂಡ ಮಕ್ಕಳಲ್ಲಿ ಟಿವಿನೇ ತೋರಿಸಬಾರ್ದು. ಈ ಸ್ಕ್ರೀನ್ ಟೈಮೇ 0 ಇರಬೇಕು. ನಮಸ್ಕಾರ. ಈ ಮಕ್ಕಳಲ್ಲಿ ನಾವೀಗ ಕಾನ್ಸ್ಟಿಪೇಷನ್ ಅನ್ನೋದು ತುಂಬ ಕಾಣ್ತಾ ಇದ್ದೀವಿ. ಹುಟ್ಟಿದ ಮಕ್ಕಳಲ್ಲೂ ಆಗ್ಬೋದು, ಆಮೇಲೆ 1 ರಿಂದ 3 ವರ್ಷ ಟಾಡ್ಲರ್ಸ್ ಅನ್ನು ಹೇಳ್ತೀವಿ, ಅಲ್ಲೂ ಮಕ್ಳಿಗೂ ಜಾಸ್ತಿ. ಮತ್ತು ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್, ಈಗ ಸ್ಕೂಲ್ಸ್ ಇನಿಷಿಯಲಿ ಸ್ಟಾರ್ಟ್ ಮಾಡಿದ ಮಕ್ಳಿಗನ್ನಲ್ಲಿ ಕಾನ್ಸ್ಟಿಪೇಷನ್ ಅನ್ನೋ ಪ್ರಾಬ್ಲಮ್ ಜಾಸ್ತಿ ನೋಡ್ತೀವಿ. ಕಾನ್ಸ್ಟಿಪೇಷನ್ ಅಂತ ಯಾವಾಗ ಅಂತೀವಿ ಅಂದರೆ, ವಾರದಲ್ಲಿ ಲೆಸ್ ದೆನ್ 3 ಟೈಮ್ಸ್ ಮೋಷನ್ ಮಾಡ್ತಾ ಇದೆ ಮಗು, ತುಂಬ ಗಟ್ಟಿಯಾಗಿದೆ, ಆಮೇಲೆ ತುಂಬ ಪ್ರೆಷರ್ ಹಾಕಿ ಮೋಷನ್ ಮಾಡುತ್ತೆ, ಆಮೇಲೆ ತುಂಬ ಹೊತ್ತು ಟಾಯ್ಲೆಟಲ್ಲಿ ಕೂತ್ಕೊಳ್ತಾನೆ, ಆ ಥರ ಇತ್ತು ಅಂದರೆ ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಈಗಿನ ಮಕ್ಕಳಲ್ಲಿ ಹಲವಾರು ಕಾರಣ. ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಫೈಬರ್ ಡಯಟ್ ಇರೋದಿಲ್ಲ. ಆದಷ್ಟು ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ದಾರೆ ಈಗಿನ ಮಕ್ಕಳು. ಚಿಪ್ಸ್ ಆಗಲಿ, ಕರ್ದಿದ್ದ ಪದಾರ್ಥಗಳು ಜಾಸ್ತಿ, ಹೊರಗಡೆ ಊಟ ಜಾಸ್ತಿ, ಬ್ರೆಡ್ ಬನ್ನು ಆ ಥರದ ಅಂಶ, ಮೈದಾ ಕಂಟೈನಿಂಗ್ ಫುಡ್ ಐಟಮ್ಸ್ ಜಾಸ್ತಿ ತಿಂದಷ್ಟು ಅದರಲ್ಲಿ ಫೈಬರ್ ಏನೂ ಇರೋದಿಲ್ಲ. ಸೊ ಅದರಿಂದನೇ ಕಾನ್ಸ್ಟಿಪೇಷನ್ ಜಾಸ್ತಿ. ಆಮೇಲೆ ಹಣ್ಣು ತರಕಾರಿಗಳನ್ನ ತಿನ್ನೋದನ್ನು ಕಡಿಮೆ ಮಾಡಿದರೆ ಮಕ್ಕಳು ಕಾನ್ಸ್ಟಿಪೇಷನ್ ಜಾಸ್ತಿ ಇರುತ್ತೆ. ನೀರು ಕಡಿಮೆ ತಗೊಳ್ತಾ ಇದ್ದಾರೆ, ನೀರೇ ಕುಡಿತಾ ಇಲ್ಲ ಅಂದ್ರೂ ಜಾಸ್ತಿ. ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ, ಎಕ್ಸಸೈಸ್ ಅಂತ ಏನು ಹೇಳ್ತೀವಿ, ಎಕ್ಸಸೈಸ್ ಇರಬೇಕು. ಫಿಸಿಕಲ್ ಆ್ಯಕ್ಟಿವಿಟಿನೂ ಕಡಿಮೆ, ಟಿ ವಿ ಮುಂದೆ ಜಾಸ್ತಿ ಕೂತ್ಕೊಂಡು ಬರೀ ಚಿಪ್ಸು, ಪೊಟೆಟೊ ಕೌಚ್ ಅಂತ ಏನು ಹೇಳ್ತೀವಿ, ಟಿ ವಿ ಮುಂದೆನೇ ಕೂತ್ಕೊಂಡು ತಿಂತಾ ಇರ್ತಾರೆ, ಬೇರೆ ಏನು ಆಟನೇ ಆಡ್ತಾ ಇಲ್ಲ ಅಂದ್ರೂ ಕಾನ್ಸ್ಟಿಪೇಷನ್ ಚಾನ್ಸಸ್ ಎಲ್ಲ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಮೇಯ್ನ್ ರೆಮಿಡೀಸ್ ಏನು ಅಂತಂದರೆ, ಆದಷ್ಟು ಇದನ್ನೆಲ್ಲ ರಿವರ್ಸ್ ಮಾಡಬೇಕು. ಮೇಯ್ನ್ ಏನು, ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಮಕ್ಕಳಿಗೆ. ಅಟ್ಲೀಸ್ಟ್ 1 ಅವರ್ ಹೊರಗಡೆ ಹೋಗಿ ಆಟಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಡಯಟಲ್ಲಿ ಇಂಪಾರ್ಟೆಂಟ್ ಚೇಂಜಸ್ ಅಂದರೆ ಹೈ ಫೈಬರ್ ಡಯಟ್ನ ಯೂಸ್ ಮಾಡಬೇಕು. ಜೊತೆಗೆ ಬನಾನಾ, ಪಪ್ಪಾಯ ಆಗಲಿ, ಪೇರ್ ಹಣ್ಣಾಗಲಿ, ಇಲ್ಲ ಈ ಒಣದ್ರಾಕ್ಷಿ ಮತ್ತು ಬಾದಾಮಿನ ಓವರ್ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಸೇವನೆ ಮಾಡಿದ್ರೆ ಅದೂ ಒಳ್ಳೆಯದು. ಬೇರೆ ಹೈ ಫೈಬರ್ ಡಯಟ್, ಆದಷ್ಟು ಮೈದಾ, ಸಕ್ಕರೆ, ಈ ಬಿಳಿ ಅಂಶ ಇರೋ ಇದನ್ನು ಕಡಿಮೆ ಮಾಡಬೇಕು. ರೈನ್ಬೋ ಡಯಟ್ ಅಂತ ಹೇಳ್ತೀವಿ, ಎಲ್ಲ ರೈನ್ಬೋ ಕಲರ್ಸ್ ಇರೋದು, ಆರೆಂಜ್, ರೆಡ್, ಗ್ರೀನ್, ಸೊಪ್ಪು ತರಕಾರಿಗಳು ಎಲ್ಲ ತಗೊಳ್ಬೇಕಾಗತ್ತೆ. ಮಿನಿಮಮ್ 5 ಸೊಪ್ಪು ತರಕಾರಿ ಪರ್ ಡೇ ಮಕ್ಕಳು ಸೇವನೆ ಮಾಡೋದನ್ನು ಹ್ಯಾಬಿಟ್ ಮಾಡ್ಕೋಬೇಕು. ಸೊ ಇದನ್ನು ಪೇರೆಂಟ್ಸು ರೂಢಿ ಮಾಡಿಸೋದನ್ನು ನೋಡ್ಕೊಳ್ಬೇಕಾಗತ್ತೆ. ಸೊ ಅಟ್ಲೀಸ್ಟ್ 5 ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇನ್ ಅ ಡೇ ತಗೊಳ್ಬೇಕು. ಟಿ ವಿ ಮುಂದೆ ಕೂತ್ಕೊಳ್ಳೋದನ್ನು ಕಡಿಮೆ ಮಾಡಬೇಕು. 2 ಇಯರ್ಸ್ಗಿನ್ನ ಕೆಳಕಂಡ ಮಕ್ಕಳಲ್ಲಿ ಟಿವಿನೇ ತೋರಿಸಬಾರ್ದು. ಈ ಸ್ಕ್ರೀನ್ ಟೈಮೇ 0 ಇರಬೇಕು. 2 to 5 ಇಯರ್ಸು ಮ್ಯಾಕ್ಸಿಮಮ್ 1 ಗಂಟೆ ಇರಬೇಕು. 5 ವರ್ಷ ಆದಮೇಲೆ ಮ್ಯಾಕ್ಸಿಮಮ್ 2 hours. ಸೊ ದಿನ ಪೂರ್ತಿ ಕೂತ್ಕೊಂಡು ಟಿ ವಿ ನೋಡಿದ್ರೂ ಬೊಜ್ಜುತನ ಬಂದು ಕಾನ್ಸ್ಟಿಪೇಷನ್ ಬರ್ಬೋದು. ಆಮೇಲೆ 1 ಗಂಟೆ ಫಿಸಿಕಲ್ ಆ್ಯಕ್ಟಿವಿಟಿ ಹೇಳ್ದಂಗೆ. ಆಮೇಲೆ 0 ಜಂಕ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಡ್ರಿಂಕ್ಸ್, ಈ ಕೋಕ್, ಪೆಪ್ಸಿ, ಆಮೇಲೆ ಫ್ರೂಟ್ ಜ್ಯೂಸಸ್ಸು, ಆಮೇಲೆ ಇದು ಬೇರೆ ಜಂಕ್ ಫುಡ್ ತಿನ್ನೋದನ್ನು 0 ಅಂದರೆ ಆಲ್ಮೋಸ್ಟ್ ನಿಲ್ ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇದನ್ನೆಲ್ಲ ಅಂಶದಲ್ಲಿ ಇಟ್ಕೊಂಡ್ರೆ ನೀವು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ನ ತಡೆಗಟ್ಬೋದು. ಈ ಮಕ್ಕಳು ಹೊಸ್ದಾಗಿ ಸ್ಕೂಲ್ ಹೋಗ್ತಾ ಇದ್ದಾರೆ ಅಂದರೆ ಈ ಟಾಯ್ಲೆಟ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಮನೇಲಿ ಟಾಯ್ಲೆಟು, ಹೊರಗಡೆ ಸ್ಕೂಲಲ್ಲಿ ಟಾಯ್ಲೆಟು, ಅವ್ರಿಗೆ ಹೋಗ್ಲಿಕ್ಕೆ ಮುಜುಗರ ಆಗಿ ಅಲ್ಲಿ ಟೀಚರ್ಸ್ಗೆ ಹೇಗೆ ಕೇಳೋದು, ಅದೆಲ್ಲ ಆಂಗ್ಸೈಟಿ ಶುರುವಾಗ್ಬಿಡುತ್ತೆ. ಸೊ ಟಾಯ್ಲೆಟ್ ಟ್ರೈನಿಂಗು ಚೆನ್ನಾಗಿ ಮಾಡಬೇಕು. ಸೊ ಆ ಆಂಗ್ಸೈಟಿನ ನಾವು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಸೊ ಆದ್ದರಿಂದ ಕಾನ್ಸ್ಟಿಪೇಷನನ್ನು ಪ್ರಿವೆಂಟ್ ಮಾಡ್ಕೋಬೋದು.